ವೀಕ್ಷಕರೇ, ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು, ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ, ನಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ಉದ್ಯೋಗಗಳು ಯಾವುದು ಅನ್ನುವಂತಹ ವಿಚಾರ ನೋಡಿ. ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂತಂದ್ರೆ ಉದ್ಯೋಗ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಹಾಗಾಗಿ ನಾವು ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಪಡಬೇಕು, ಯಾವ ಕ್ಷೇತ್ರಗಳು ನಮ್ಗೆ ಒಗ್ಗಿಕೊಳ್ತವೆ ಅನ್ನುವಂಥದ್ದು ಪ್ರಶ್ನೆ ಇದೆ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಮತ್ತೆ ಈ ವಿಡಿಯೋದ ಕೊನೆಯಲ್ಲಿ ಸದಾ ನೀವು ಎಚ್ಚರಿಕೆಯಲ್ಲಿರಬೇಕಾಗಿರತಕ್ಕಂತ ಒಂದು ಆರೋಗ್ಯದ ಮುಖ್ಯವಾದ ಎಚ್ಚರಿಕೆ ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸಲಾಗ್ತಕ್ಕಂಥದ್ದು. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಯೂಸ್ ಆಗುತ್ತೆ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ನೀವು ಚಾನಲ್ ನೋಡ್ತಾ ಇದ್ದು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಅಂಡರ್ ನಲ್ಲಿ ಬರುತ್ತೆ. ವೃಶ್ಚಿಕ ರಾಶಿಯ ಅಧಿಪತಿ ಯಾರು? ರಾಶಿಯ ಅಧಿಪತಿ ಮಂಗಳ. ವೃಶ್ಚಿಕ ರಾಶಿಗೆ ಅಧಿಪತಿ ಆಗಿರುವಂತದ್ದು ಕುಜ ಅಧಿಪತಿ ಆಗಿರುವಂತದ್ದು. ಇನ್ನು ನಕ್ಷತ್ರಕ್ಕೆ ಅಧಿಪತಿ ಬುಧ ಈ ನಕ್ಷತ್ರದ ಅಧಿಪತಿ. ಇನ್ನು ನಾಮಾಕ್ಷರ ಬಂದು ನೋಯ ಇಯು ಅನ್ನುವಂತಹ 4 ಚರಣಾಕ್ಷರ ಈ ಜ್ಯೇಷ್ಠ ನಕ್ಷತ್ರಕ್ಕೆ ಬರುತ್ತೆ. ಜ್ಯೇಷ್ಠ ನಕ್ಷತ್ರದವರು ವಿಶೇಷತೆ ಏನು? ಯಾವತ್ತಿಗೂ ಅಧ್ಯಯನ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಅನ್ನ ಒತ್ತು ಕೊಡ್ತಾರೆ. ತಿಳ್ಕೊಳ್ಳುವಂಥದ್ದು, ಪ್ರತಿಯೊಂದು ವಿಭಾಗ, ಪ್ರತಿಯೊಂದು ಕ್ಷೇತ್ರ, ಪ್ರತಿಯೊಂದು ವಿಷಯಗಳನ್ನು ಕೂಡ ಅಧ್ಯಯನವನ್ನು ಮಾಡುವಂಥದ್ದು, ಅದರ ಬಗ್ಗೆ ಪೂರ್ಣವಾಗಿ ಅಭ್ಯಾಸ ಮಾಡತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಬೇಗ ಕೆಲಸವನ್ನ ನಿರ್ವಹಿಸುವಂತವ್ರು, ಜವಾಬ್ದಾರಿ ತಗೊಂಡು ಮಾಡಕ್ ನಿಂತು ಬಿಟ್ರೆ ಸಾಕು, 4 ಜನರು ಮಾಡುವಂತ ಕೆಲಸ ವೇಗವಾಗಿ ಮಾಡಿ ಮುಗಿಸುವಂತಹ ವ್ಯಕ್ತಿಗಳು ಈ ಜ್ಯೇಷ್ಠ ನಕ್ಷತ್ರದವರು. ಇನ್ನು ಈ ನಿಷ್ಕಪಟಿಗಳು, ಯಾರನ್ನೋ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಕು, ಅವ್ರನ್ನ ತೊಂದರೆ ಕೊಡಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಸರಳವಾಗಿರತಕ್ಕಂತ ಮನಸ್ಸಿರುತ್ತೆ, ಹಾಸ್ಯಪ್ರಿಯರಾಗಿರ್ತಕ್ಕಂಥದ್ದು, ತೀಕ್ಷ್ಣವಾಗಿರತಕ್ಕಂಥ ಪ್ರವೃತ್ತಿಯವರಾಗಿರ್ತಕ್ಕಂಥದ್ದು. ಇನ್ನು ಸ್ಪಷ್ಟವಾದಿಗಳು, ಏನಾದ್ರೂ ಮಾತಾಡಬೇಕು ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ಮಾತನಾಡ್ತಕ್ಕಂಥದ್ದು, ನೇರವಾಗಿ ಮಾತನಾಡುವಂಥದ್ದು, ಹಿಂದೆ ಮುಂದೆ ಮಾತನಾಡ್ತಕ್ಕಂತಹ ವಿಷಯಗಳು ಜಯಮಾನ ಇವ್ರದ್ದು ಆಗಿರೋದಿಲ್ಲ. ಇನ್ನು ವಾಕ್ ಯುದ್ಧದಲ್ಲಿ ಪ್ರವೀಣರು, ಅಂದ್ರೆ ವಾಕ್ಚಾತುರ್ಯರು ಅಂತ ಹೇಳ್ಬೋದು. ಯಾರಾದ್ರೂ ಇವ್ರಿಗೆ ಮಾತು ಹಚ್ಚಿಬಿಟ್ರೆ ಅವ್ರ ಮಾತಿನಲ್ಲೇ ಸೋಲಿಸ್ಬಿಡುವಂತಹ ಒಂದು ಚಾಣಾಕ್ಯತನ ಜ್ಯೇಷ್ಠ ನಕ್ಷತ್ರದವರಲ್ಲಿರ್ತಕ್ಕಂಥದ್ದು. ಇನ್ನು ಈ ರಾತ್ರಿ ಹಗಲು ಕಾರ್ಯನಿರ್ವಹಿಸ್ತಕ್ಕಂಥದ್ದು, ಕೆಲಸಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಕ್ಕಂಥದ್ದು, ಮಾಡುವಂತ ಕೆಲಸಗಳು ಸ್ವಲ್ಪ ವಿಭಿನ್ನವಾಗಿ ವಿಶೇಷವಾಗಿ ಇರ್ತವೆ. ಅದ್ರ ಬಗ್ಗೆ ಎಲ್ಲ ತಿಳಿಸೋಣ ಮುಂದೆ. ಪ್ರಯೋಗವಾದಿಗಳು, ಹೊಸ ಪ್ರಯೋಗ ಏನಾದ್ರೂ ಮಾಡಬೇಕು ಅಂತಂದ್ರೆ ನಿಶ್ಚಿಮ್ರು, ಡಿಫರೆಂಟ್ ಆದಂತ ಆಯಾಮದಲ್ಲಿ ಡಿಫರೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಜ್ಯೇಷ್ಠ ನಕ್ಷತ್ರದವರು. ಚಾತುರ್ಯದಿಂದ ತಕ್ಷಣ ಉತ್ತರಿಸುವಂತಹ ವ್ಯಕ್ತಿತ್ವ. ಮತ್ತೆ ಈ ಅತಿರಂಜನವಾದಿಗಳಾಗಿರ್ತಕ್ಕಂಥದ್ದು, ಮತ್ತೆ ಯಾವುದೇ ಒಂದು ಕೆಲಸದಲ್ಲಿ ಪ್ರಯೋಗವನ್ನ ಮಾಡ್ತಕ್ಕಂಥದ್ದು. ಇಂತಹ ಅಲ್ಲ, ಹೇಳ್ತಾ ಹೋದ್ರೆ ಅಷ್ಟಿಷ್ಟಲ್ಲ, ಬಹಳಷ್ಟು ವಿಶೇಷತೆಗಳಿದೆ ಜ್ಯೇಷ್ಠ ನಕ್ಷತ್ರದವರ ಬಗ್ಗೆ. ಹೇಳ್ತಾ ಹೋದ್ರೆ 1 ಅವರ್ 1.5 ಅವರ್ ಸಾಲಲ್ಲ. ಅದು ಇನ್ನೊಂದು ಟೈಮ್ ಮಾಡೋಣ. ಇವತ್ತಿನ ವಿಡಿಯೋ ಟಾಪಿಕ್ ಬೇರೆನೇ ಇದೆ. ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ನಿಮಗೆ ಸೂಟ್ ಆಗುತ್ತೆ, ಯಾವ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಮಾಡ್ತಾ ಇರ್ತೀರಿ ಅನ್ನುವಂಥದ್ದು ಪ್ರಶ್ನೆ ನೋಡಿ. ಈ ಯಾವತ್ತಿಗೂ ರಿಸರ್ಚ್ ಮೈಂಡ್ ಇರ್ತಕ್ಕಂಥದ್ರಿಂದ ಈ ವಿಜ್ಞಾನ ಕ್ಷೇತ್ರ, ರಿಸರ್ಚ್ ಮಾಡೋದು ಅಥವಾ ಹೊಸ ಅಧ್ಯಯನ ಮಾಡುವಂಥದ್ದು, ಈ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಈ ಮುದ್ರಣಾಲಯದಲ್ಲಿ ಉದ್ಯೋಗಿಯಾಗಿ, ಮುದ್ರಣ ಅಥವಾ ಪ್ರಕಾಶಕರಾಗಿ, ಸ್ವಲ್ಪ ಈ ಬೆರಳಚ್ಚು ಯಂತ್ರದ ತಜ್ಞರಾಗಿ, ಮಿಷನರಿ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಯಾವುದೇ ತರದ ಮಿಷನ್ ಇರ್ಬೋದು, ತಯಾರಿಕೆ ಮಾಡತಕ್ಕಂಥದ್ದು, ಮತ್ತೆ ಯಾವುದೇ ತರದ ಮ್ಯಾನುಫ್ಯಾಕ್ಚರ್ ಕೂಡ ನೀವು ಮಾಡುವಂಥದ್ದು, ಅಂದ್ರೆ ಈ ಪಾತ್ರೆಗಳಾಗಿರ್ಬೋದು, ಬೇರೆ ಬೇರೆ ಐಟಮ್ಸ್ಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ರಲ್ಲಿ ಬಹಳ ಒಳ್ಳೆ ಲಾಭಗಳಾಗುತ್ತೆ. ಇನ್ನು ಈ ವಸ್ತ್ರದ ಉದ್ಯೋಗಗಳು, ಈ ಬಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಉದ್ಯೋಗ ಇದೆಯಲ್ಲ, ಅದನ್ನ ತಯಾರು ಮಾಡೋದು ಅಥವಾ ಮಾರಾಟ ಮಾಡೋದು, ಏನಾದ್ರೂ ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಈ ಹತ್ತಿಗೆ ಸಂಬಂಧಿಸಿರುವಂತಹ ಬಟ್ಟೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಉದ್ಯೋಗಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನೇಕಾರಿಕೆ ಮಾಡುವಂಥದ್ದು, ಮತ್ತೆ ಯಂತ್ರ ಚಾಲಕರಾಗಿ ಅಥವಾ ಅದನ್ನ ನಿಭಾಯಿಸುವಂತಹ ಕ್ಷೇತ್ರದಲ್ಲಿ ಆಗಿರ್ಬೋದು, ಬಹಳ ಚೆನ್ನಾಗಿ ಉದ್ಯೋಗಗಳು ನಿಮ್ಗೆ ಸೂಟ್ ಆಗುತ್ತೆ. ಈ ಕಟ್ಟಡ, ಅಣೆ ಕಟ್ಟಡ ಅಥವಾ ಮನೆ ಕಟ್ಟಡ, ಬಿಲ್ಡಿಂಗ್ಸು, ಕಾಂಟ್ರಾಕ್ಟ್ಸು, ಇಂತಹ ಕ್ಷೇತ್ರಗಳು ಏನಿದಾವಲ್ಲ ನಿಮಗೆ ಒಳ್ಳೆ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಈ ಕಾಲುವೆ ನಿರ್ಮಾಣ ಮಾಡುವಂಥದ್ದು, ಉಷ್ಣ ವಿದ್ಯುತ್ ಕೇಂದ್ರಗಳಲ್ಲಿ ಅಥವಾ ವಿದ್ಯುತ್ತಿಗೆ ಸಂಬಂಧಿಸಿರ್ತಕ್ಕಂಥ ಯಾವ್ದಾದ್ರೂ ಕೆಲಸಗಳು, ಜಲಾಶಯಗಳು, ಇನ್ನು ಈ ಸಂಗೀತ ಸಾಮಗ್ರಿಗಳನ್ನ ಸೃಷ್ಟಿ ಮಾಡೋದು, ಮಾರಾಟ ಮಾಡೋದು, ಅಥವಾ ವೈಲಿನ್, ಜಲತರಂಗಗಳು, ಈ ನೀರಿಗೆ ಸಂಬಂಧಿಸಿರ್ತಕ್ಕಂತಹ ಕೆಲಸಗಳು, ಮೀನುಗಾರಿಕೆ, ಹಡಗು, ಬೋಟು ನಿರ್ಮಾಣ,
ಅಥವಾ ಈ ಸಮುದ್ರ, ನದಿ, ಸರೋವರ, ಬಂದರುಗಳು ಈ ರೀತಿಯಾಗಿರ್ತಕ್ಕಂಥ ಕೆಲಸದಲ್ಲೂ ಕೂಡ ನಿಮಗೆ ಕೆಲವೊಂದು ಲಾಭಗಳಿದೆ. ಈ ಜೀವ ವಿಮೆ ಪ್ರತಿನಿಧಿಗಳಾಗಿ, LIC ಏಜೆಂಟರಾಗಿ, ಯಾವುದೇ ತರಹದ ಹಣಕಾಸಿನ ಏಜೆಂಟರಾಗಿ ಅಥವಾ ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಷೇತ್ರಗಳು ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ, ಇದು ಇನ್ನು ಬಹಳಷ್ಟು ಉದ್ಯೋಗದ ಬಗ್ಗೆ ನಿಮಗೆ ಸೂಟ್ ಆಗುವಂತದ್ದು ಹೇಳಬೇಕಾಗಿದೆ. ಅದನ್ನ ಹೇಳೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. 80ರಿಂದ 100 ಪುಟ ಈ ಜಾತಕ ಇರುತ್ತೆ. ಅದು ನಿಮ್ಮದೇ ಆಗಿರುವಂತದ್ದಾಗಿರುತ್ತೆ. ಎಂತಹ ಅದ್ಭುತವಾದ ವಿಚಾರ. ನೀವು ಮದುವೆ ಆಗಿಲ್ವಾ, ಮಕ್ಕಳಾಗಿಲ್ವಾ, ಕೆಲಸ ಆಗ್ತಾ ಇಲ್ವಾ, ಇನ್ನಿತರ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ, ಎಲ್ಲದೂ ವಿಶೇಷವಾಗಿರತಕ್ಕಂಥ ಈ ಜಾತಕ ಒಳಗೊಂಡಿರತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಜ್ಯೇಷ್ಠ ನಕ್ಷತ್ರದವರ ವಿಶೇಷವಾದ ಕೆಲಸಗಳ ಬಗ್ಗೆ ನೋಡೋದಾದ್ರೆ, ಈ ಡಾಕ್ಟರ್ಸ್ಗಳಾಗಿ ಬಹಳ ಒಳ್ಳೆ ನಿಮಗೆ ನಾಲೆಜ್ ಇರುತ್ತೆ, ಪರಿಣತಿ ಇರುತ್ತೆ. ಮತ್ತೆ ಆ ಕ್ಷೇತ್ರ ತುಂಬಾ ಒಳ್ಳೆ ರೀತಿಯಲ್ಲಿ ಡೆವಲಪ್ ಮಾಡುವಂಥದ್ದು, ಒಳ್ಳೆ ಖ್ಯಾತಿ, ಹೆಸರನ್ನ ಗಳಿಸುವಂತ ಸಾಧ್ಯತೆ ಇದೆ. ವಿಶೇಷ ತಜ್ಞರಾಗಿ, ವಿದ್ವಾಂಸರಾಗಿ, ವಿಜ್ಞಾನಿಗಳಾಗಿ, ಮತ್ತೆ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್, ಮೆಡಿಕಲ್ಗೆ ಸಂಬಂಧಿಸಿರುವಂತ ಯಾವ್ದಾದ್ರು ಕ್ಷೇತ್ರ ಇರ್ಬೋದು, ಡಾಕ್ಟರ್, ನರ್ಸು, ಈ ರೀತಿ ಫಾರ್ಮಸಿಯಲ್ಲಿ ಏನೋ ಒಂದು ಕೆಲಸಗಳು, ಮತ್ತೆ ಸೇನೆ ಮತ್ತು ನೌಕಾದಳ ಇದೆಯಲ್ಲ, ಬಹಳ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇಂಥ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಲಾಭ ಇದೆ. ಲೆಕ್ಕಪತ್ರಗಳ ಕ್ಷೇತ್ರಗಳು, ಜಾಹೀರಾತು ಕ್ಷೇತ್ರಗಳು, ಪ್ರಚಾರ ಮಾಡುವಂಥದ್ದು, ಇಂತಹ ಕ್ಷೇತ್ರಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಕೆಲಸ ಮಾಡಿದ್ರು ಕೂಡ ನಿಮಗೆ ಲಾಭ ಆಗುತ್ತೆ. ಇನ್ನು ಈ ಬಾಯ್ಲರ್ ಮ್ಯಾನುಫ್ಯಾಕ್ಚರ್ ಅಥವಾ ಮಾರಾಟ ಮಾಡುವಂಥದ್ದು, ಪಂಪಿಂಗು, ಪಂಪ್ ಸೆಟ್, ಮತ್ತೆ ರೈತಾಪಿ ಕೆಲಸ, ಈ ತಂತಿಗೆ ಸಂಬಂಧಿಸಿರುವಂತದ್ದು, ನಾವಿಕರಾಗಿ, ಅಂಬಿಗರಾಗಿ, ಮತ್ತೆ ಪ್ರತಿನಿಧಿಗಳಾಗಿ, ಮತ್ತೆ ಲೆಕ್ಕಿಗರಾಗಿ, ಲೇಖಕರಾಗಿ ಕೆಲಸಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತೆ ಈ ವಿಜ್ಞಾನ ಕ್ಷೇತ್ರ ಅಂತೂ ಹೇಳೋದೇ ಬೇಡ. ರಿಸರ್ಚ್ ಮೈಂಡ್ ಇರೋದ್ರಿಂದ ಸಕ್ಸಸ್ಫುಲ್ ಆಗ್ತೀರಿ ಬಹಳಷ್ಟು. ಇನ್ನು ಈ ಗಣಿತ ತಜ್ಞರಾಗಿ, ಅಂಕಿ ಅಂಶಗಳ ತಜ್ಞರಾಗಿ, ವಿಶ್ಲೇಷಕರಾಗಿ, ಪತ್ರಕಾರರಾಗಿ, ಸಂಪಾದಕರಾಗಿ, ಮತ್ತೆ ಅಭಿನಯ ಅಂತೂ ಬಹಳ ಚೆನ್ನಾಗಿರುತ್ತೆ ನಿಮಗೆ. ಈ ಚಿತ್ರೋದ್ಯಮ, ಟಿವಿ ಮಾಧ್ಯಮ, ಯೂಟ್ಯೂಬ್, ಸ್ವಲ್ಪ ಈ ಸೋಷಿಯಲ್ ಮೀಡಿಯಾ, ಯಾವ್ದಾದ್ರು ಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳಿದೆ. ಬಹಳ ಒಳ್ಳೆ ಕ್ಷೇತ್ರಗಳಲ್ಲಿ ನಿಮ್ಮ ಛಾಪು ಇರುತ್ತೆ. ರಾಜಕೀಯ ಕ್ಷೇತ್ರ ಅಂತೂ ನಿಮಗೆ ಸ್ವರ್ಗ ಇದ್ದ ಹಾಗೆ. ಯಾಕಂದ್ರೆ ನೀವು ಈ ಎಲ್ಲರ ಜೊತೆಯಲ್ಲಿ ಒಂದು ಪ್ರೀತಿ ಇರುತ್ತೆ, ಬಾಂಧವ್ಯ ಇರುತ್ತೆ, ಜನಗಳ ಮೇಲೆ ಒಂದು ಮಮಕಾರ ಇರುತ್ತೆ, ಎಲ್ಲರಿಗೂ ಸಹಾಯ ಮಾಡುವಂತ, ನಿಮ್ಮ ಹತ್ರ ಏನೋ ಒಂದಿಷ್ಟು ದುಡ್ಡು ಬಂದ್ಬಿಡ್ತು ಅಂತಂದ್ರೆ ನಾನು ಉಪಯೋಗ ಮಾಡುವಂತದ್ರ ಜೊತೆಗೆ ಮತ್ತೊಬ್ಬರ ಕಷ್ಟಗಳನ್ನ ದೂರ ಮಾಡೋಣ ಅಂತ ಹೇಳಿ ಆಗಾಗ ಕನಸು ಕಾಣ್ತಾ ಇರ್ತೀರಿ. ಸಡನ್ ಆಗಿ ನನಗೊಂದಿಷ್ಟು ದುಡ್ಡು ಬಂದ್ರೆ ನಾನೇನ್ ಮಾಡ್ಲಿ, ನಾನು ಒಬ್ಬನೇ ಇಟ್ಕೊಳ್ಳುವಂತದ್ದು ವಿಚಾರ ಮಾಡಲ್ಲ. ನಾನೂ ಇಟ್ಕೋಬೇಕು, ಬದುಕಿನ ದಾರಿಯನ್ನು ಹೇಗೆ ಗಟ್ಟಿಗೊಳಿಸಬೇಕು, ಅದ್ರ ಜೊತೆಗೆ ಯಾರಾದ್ರೂ ಕಷ್ಟದಲ್ಲಿದ್ರೆ ಅವ್ರಿಗೆ ಯಾವ ರೀತಿ ನಾನು ಸಹಾಯ ಮಾಡ್ಬೇಕು ಅನ್ನುವಂತ ಯೋಜನೆಯನ್ನ ರೂಪಿಸ್ತಕ್ಕಂತ ವ್ಯಕ್ತಿತ್ವ ನಿಮ್ದು. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ಈ ಮಾತನ್ನ ತಿಳಿಸಿ. ಇಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ ಮತ್ತೆ ರಿಸರ್ಚ್ ಮೈಂಡ್, ಹಾಗಾಗಿ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ, ಅಂದ್ರೆ ಈಗ ಹೇಳಿರುವಂತಹ ಕ್ಷೇತ್ರದಲ್ಲಿ ಸಕ್ಸಸ್ ಇದೆ, ಆಲ್ರೆಡಿ ನೀವು ಈ ಕ್ಷೇತ್ರದಲ್ಲಿ ಇದ್ದಿರಬಹುದು ಅನ್ನುವಂಥದ್ದು ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಇದರ ಜೊತೆಗೆ ನಾನು ಫಸ್ಟೇ ಹೇಳಿದ್ದೀನಿ ವಿಡಿಯೋ ಪ್ರಾರಂಭದಲ್ಲಿ, ನಿಮಗೆ ಸದಾ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕಾಗಿರತಕ್ಕಂಥ ಅಂಶ ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸುವಂತದ್ದಿದೆ. ಅದನ್ನ ಹೇಳೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮಗೆ ಇಷ್ಟವಾಗಿರತಕ್ಕಂಥ ಮಾಹಿತಿಯನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಜ್ಯೇಷ್ಠ ನಕ್ಷತ್ರದವರು ಸದಾ ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕಂತಹ
ಅಂಶ ಯಾವುದು ಅಂತಂದ್ರೆ ಈ ತೋಳುಗಳು, ನಿಮ್ಮ ಕೈಯ ತೋಳುಗಳು ಇರ್ತದಲ್ಲ, ಆ ತೋಳುಗಳ ಬಗ್ಗೆ ಬಹಳ ಸ್ವಲ್ಪ ಜಾಗರೂಕತೆ ಇರಲಿ. ಶಕ್ತಿ ಜಾಸ್ತಿ ಇದೆ ಅಂತೇಳಿ ಓವರ್ ವೇಟ್ ಮಾಡ್ಕೊಳ್ಳುವಂಥದ್ದು, ಅದರಿಂದ ಏನೋ ಒಂದು ತೊಂದರೆ ಮಾಡ್ಕೊಳ್ಳುವಂಥದ್ದು ಬೇಡ. ಭುಜಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಕಂಡು ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಜೋಪಾನವಾಗಿರುವಂತ ಪ್ರಯತ್ನ ಮಾಡಿ. ಈ ಮೂಲವಾದಿಯಂತಹ ಸಮಸ್ಯೆಗಳು ಆಗಾಗ ಬಾಧಿಸುವಂತಹ ಸಾಧ್ಯತೆಗಳು ಇರ್ತವೆ. ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಆರೋಗ್ಯ ಚೆನ್ನಾಗಿದ್ರೆ ಕೆಲಸ ಚೆನ್ನಾಗಿರುತ್ತೆ, ಕೆಲಸ ಚೆನ್ನಾಗಿದ್ರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಗಮನದಲ್ಲಿರಿ. ಒಳ್ಳೇದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆ ಫಲಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.